ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಕುರಶನಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತೇಳಿ. ನನಗೆ ಈ ಒಂದು ಕಾಂಬಿನೇಷನ್ ಏನು ತೋರಿಸ್ತಾ ಇದ್ದೀನಿ, ಬಿಸಿ ಬಿಸಿ ಸೊಸೈಟಿ ಅಕ್ಕಿಯನ್ನು, ರೇಷನ್ ಅಕ್ಕಿ ಅಂತ ಹೆಂಗೆ ಕರಿತೀವಿ ಅದರ ಅನ್ನ, ಆಮೇಲೆ ಈ ಕುರಶನಿ ಚಟ್ನಿ ಪುಡಿ ಅಥವಾ ಹುಚ್ಚಳ್ಳಿನ ಚಟ್ನಿ ಪುಡಿ ಅಥವಾ ಗುರಾಳ್ ಅಂತ ಹೆಂಗೆ ಕರಿತೀವಿ ಅದರ ಚಟ್ನಿ ಪುಡಿ, ಒಂದು ಹಸಿ ಈರುಳ್ಳಿ, ಸ್ವಲ್ಪ ತುಪ್ಪ, ಬಿಸಿ ಬಿಸಿ ಅನ್ನ ಜೊತೆ ಈ ಮೂರನ್ನು ಮಿದ್ಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗ ಸುಖ ಅಂತ ಅನಿಸುತ್ತೆ. ಚಪಾತಿ ರೊಟ್ಟಿ ಜೊತೆಗೂ ಕೂಡ ತುಂಬ ಒಳ್ಳೆಯ ರುಚಿ ಕೊಡುತ್ತೆ ಕುರಶನಿ ಚಟ್ನಿ ಪುಡಿ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದನ್ನ ಮೊದಲಿಂದನೂ ನಮ್ಮ ಕಡೆ ಬಳಸ್ತಾರೆ, ಬಟ್ ಸಿಟಿ ಸೇರ್ಕೊಂಡ್ಮೇಲೆ ನಾವು ಬಳಸೋದು ಕಡಿಮೆ ಆಗಿದೆ. ಬಟ್ ನನಗಿದು ತುಂಬ ಇಷ್ಟ ಆಗಿರೋದ್ರಿಂದ ನಾನು ಆಗಾಗ ಮಾಡ್ಕೋತಾ ಇರ್ತೀನಿ. ಅರ್ಜೆಂಟ್ ಏನಾದರೂ ನೋಡಿ ಈ ಥರ ಬೇಗ ಏನು ಟೈಮ್ ಇಲ್ಲ ಅಂತಂದರೆ ನಾನೇನು ಮಾಡ್ತೀನಿ, ಬಿಸಿ ಅನ್ನ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ತಿಂದ್ಕೊಂಡು ಹೋಗ್ಬಿಡ್ತೀನಿ. ಸೊ ನನಗೇನು ಸಾಂಬಾರೇ ಇರಬೇಕು ಅಂತೇನಿಲ್ಲ, ಅನ್ನೋದ ಜೊತೆ ಪಲ್ಯಗಳಿದ್ರು ಸೈ, ಚಟ್ನಿ ಪುಡಿ ಇದ್ರೂ ಸೈ, ಏನಿದ್ರು ಸೈ, ಕಡೆಗೆ ಹಾಲು ಅನ್ನ ಬೆಲ್ಲ ಬಾಳೆಹಣ್ಣು ಹಾಕೊಂಡಾದ್ರೆ ತಿಂದು ಹೋಗ್ಬಿಡ್ತೀನಿ. ಹಾಗೆ ಅದೇ ಬೇಕು ಇದೇ ಬೇಕು ಅಂತೇನು ಇದು ಮಾಡೋದಿಲ್ಲ. ಟೈಮ್ ಇದ್ದಾಗ ಒಳ್ಳೊಳ್ಳೇದು ಮಾಡ್ಕೊಂಡು ತಿನ್ನಬೇಕು, ಟೈಮ್ ಇಲ್ಲದೆ ಇರುವಾಗ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಆ ಥರ ಪಾಲಿಸಿ ನಂದು. ಇದು ತುಂಬ ಸಿಂಪಲ್, ಯಾರು ಬೇಕಾದರೂ ಮಾಡ್ಬೋದು. ಇದು ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಇದನ್ನು ಇಂಗ್ಲೀಷಲ್ಲಿ ಕೆಲವರಿಗೆ ಗೊತ್ತಾಗಿಲ್ಲ ಅಂತಂದರೆ ನೈಜರ್ ಸೀಡ್ಸ್ ಅಂತಲೂ ಕರೀತಾರೆ, ಇನ್ನು ಕೆಲವರು ನೈಗರ್ ಸೀಡ್ಸ್ ಅಂತ ಕೂಡ ಕರೀತಾರೆ. ನಿಮಗೆ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ತರಿಸ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಶಾಪ್ಗಳಲ್ಲಿ ಅಂಗಡಿಗಳಿರುತ್ತಲ್ವ ಅಲ್ಲೂ ಕೂಡ ಸಿಗುತ್ತೆ, ತೊಗೊಬರ್ಬೋದು ನೀವು. ತುಂಬ ಸಿಂಪಲ್ಲು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ತುಂಬ ರುಚಿಯಾಗಿರ್ತಕ್ಕಂಥದ್ದು. ಇದನ್ನು ನೀವು ಮಾಡಿದಿರಿ ಅಂತಂದರೆ ಅಡುಗೆ ಮನೆ ಕೂಡ ಫುಲ್ಲು ಘಮ 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 ಅಂತಿರುತ್ತೆ, ಮನೆಯೆಲ್ಲ ಘಮ 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 ಅಂತಿರುತ್ತೆ. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಮಾತು ಜಾಸ್ತಿ ಆಯಿತು ಅಂತ ಅಂದ್ಕೋಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಮಾಡಲಿಕ್ಕೆ ಏನೆಲ್ಲ ಐಟಮ್ಸ್ ಬೇಕಾಗುತ್ತೆ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 100 ಗ್ರಾಮಷ್ಟು ಕುರಶನಿ ಅಥವಾ ಹುಚ್ಚೆಳ್ಳು ಅಥವಾ ಗುರಾಳ್ ತೊಗೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ, ಜೀರಿಗೆ, ಹುಣಸೆಹಣ್ಣು, ಬೆಲ್ಲ, ಕರಿಬೇವು, ಬೆಳ್ಳುಳ್ಳಿ ಬಂದುಬಿಟ್ಟಿದ್ದು ಜವಾರಿ ಬೆಳ್ಳುಳ್ಳಿ ಅಂತೇಳಿ ನಮ್ಮ ಕಡೆ ಸಿಗುತ್ತೆ, ನಮ್ಮ ಚಿತ್ರದುರ್ಗ ಕಡೆ ಸಿಗುತ್ತೆ, ಅಲ್ಲಿಂದನೇ ತೊಗೊಬರ್ತೀನಿ ನಾನು ಜಾಸ್ತಿ ಊರಿಗೋದಾಗೆಲ್ಲ. ಅದನ್ನೊಂದು 5-6 ತೊಗೊಂಡಿದ್ದೀನಿ. ನಿಮಗಿಲ್ಲ ಹೈಬ್ರಿಡ್ ಇತ್ತು ಅಂತಂದರೆ ಒಂದು 2 ತೊಗೊಳ್ಳಿ, ಅಥವಾ ಸ್ವಲ್ಪ 1 ತೊಗೊಂಡ್ರೂ ಕೂಡ ಸಾಕಾಗುತ್ತೆ. ಇಲ್ಲಿ ಕುರಶನಿ ಅಥವಾ ಗುರೆಳ್ಳನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸಿಮ್ಗಿನ ಸ್ವಲ್ಪ ಜಾಸ್ತಿ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನಾನು ಏನು ತೋರಿಸಿದ್ದೀನಿ ಇಷ್ಟು ತೊಗೊಂಡ್ರೆ ಸಾಕು ನಿಮಗೆ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಸ್ವಲ್ಪ ಕರಿಬೇವು, ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ತೊಗೊಳ್ಳಿ. ಇನ್ನೇನು ನಿಮ್ಗೆ ಗೊತ್ತಾಗುತ್ತಲ್ಲ, 100 ಗ್ರಾಮ್ ಕುರಶನಿಗೆ ನಾನು ಇಷ್ಟೆಲ್ಲ ತೊಗೋತಾ ಇದ್ದೀನಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಸ್ವಲ್ಪ ಉಪ್ಪು, ಖಾರ, ಹುಳಿ ಇದು ಚೆನ್ನಾಗಿ ಬರಬೇಕು. ಬೆಲ್ಲನ ಮಿಸ್ ಮಾಡಬೇಡಿ, ಬೆಲ್ಲ ಹಾಕೋದ್ರಿಂದ ಅದು ರುಚಿನ ಇನ್ನೂ ಚೆನ್ನಾಗಿ ಜಾಸ್ತಿ ಮಾಡುತ್ತೆ, ಆಯಿತಾ. ನೀವು ಖಾರದ ಪುಡಿ ಬೇಡ ಅಂದರೆ ಬೇಕಾದ್ರೆ ಒಣಮೆಣಸಿನ್ಕಾಯಿ ಕೂಡ ಬಳಸ್ಬೋದು, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಬಳಸ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ದಪ್ಪ ತಳ ಇರ್ತಕ್ಕಂಥ ಬಾಣಲೆ ತೊಗೊಂಡಿದ್ದೀನಿ. ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಆನ್ ಮಾಡಿ, ಸಿಮ್ಮಿನ ಜಾಸ್ತಿ ಹುರಿನಲ್ಲಿ ಇದನ್ನ ಹುರಿಬೇಕು, ಗೊತ್ತಾಯ್ತಾ. ತುಂಬ ಸಣ್ಣಕ್ಕೂ ಇಟ್ಕೋಬೇಡಿ, ತುಂಬ ಹೈ ಫ್ಲೇಮ್ ಕೂಡ ಇಟ್ಕೋಬೇಡಿ, ಆಯಿತಾ. ಮಧ್ಯಮ ಉರಿ ಅಂತ ಹೆಂಗೆ ಕರಿತೀವಿ, ಮಧ್ಯಮ ಉರಿಗೆ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ, ಯಾಕಂದರೆ ಇದು ಸಣ್ಣಕ್ಕಿರೋದ್ರಿಂದ ಬೇಗ ಸೀದೋಗಿಬಿಡುತ್ತೆ. ಆ ಥರ ಬಿಸಿ ಇಟ್ಕೊಂಡ್ಬಿಟ್ಟು ಕೈ ಬಿಡಲಾರ್ದೇ ಕೈ ಆಡಿಸ್ತಾನೆ ಇದು ಹುರ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತಪ್ಪ ಅಂದರೆ ಒತ್ತು ಬಿಡುತ್ತೆ, ಸಣ್ಣಕ್ಕಿರ್ತಾವಲ್ವ. ಹಾಗಾಗಿ ದಪ್ಪ ತಳ ಇರ್ತಕ್ಕಂಥ ಪಾತ್ರೆ ತೊಗೊಳ್ಳಿ, ಬಾಣಲೆ ಅಥವಾ ಬೇರೆ ನಿಮಗೆ ಬಾಣಲೆಗಳೇನಿಲ್ಲ ಅಂದರೆ ಕುಕ್ಕರ್ ಇರ್ತಾವಲ್ವ, ಕುಕ್ಕರ್ ಕೆಳಗಡೆ ಇರೋದನ್ನೇ ತೊಗೊಂಡು ನೀವು ಹುರ್ಕೋಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಂದು 100 ಗ್ರಾಮ್ ಇರೋದ್ರಿಂದ ಇದು 3-4 ನಿಮಿಷ ತೊಗೊಳ್ತು ಅಂತ ಅಂದ್ಕೋತೀನಿ ನಾನು. ಅದು ಪಟ ಕಪ್ಪು ಬಣ್ಣ ಇರುತ್ತಲ್ವ, ಅದು ಪಟ ಅಂತ ಸಿಡಿದ್ಬಿಟ್ಟು ಅದಕ್ಕೆ ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ. ಅದು ಸಿಡಿಯೋದು ನಿಮಗೆ ಗೊತ್ತಾಗುತ್ತೆ, ಪಟ ಅಂತ ಸಿಡಿಯುತ್ತಲ್ವ. ಆವಾಗ 1-2 ಬಾಯಲ್ಲಿ ಹಾಕ್ಕೊಳ್ಳಿ ನೀವು. ಮನೆ ಕೂಡ ಘಮ ಘಮ ಅಂತಿರುತ್ತೆ, ನಿಮ್ಗೆ ಆ ಟೇಸ್ಟ್ ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ ಅದು ಅವಾಗ. ಅಲ್ಲಿ ಅಷ್ಟು ಹುರ್ಕೊಂಡ್ರೆ ಸಾಕು ನೀವು, ಆಯಿತಾ. ತುಂಬ ಏನು ಸ್ವಲ್ಪ ಕಡಿಮೆ ಹುರ್ಕೊಂಡ್ರೂ ಚೆನ್ನಾಗಿರೋದಿಲ್ಲ, ಜಾಸ್ತಿ ಹುರಿದ್ರೂ ಕೂಡ ಚೆನ್ನಾಗಿರೋದಿಲ್ಲ, ಅದು ಮೀಡಿಯಮ್ಮಾಗಿ ಹುರಿಬೇಕು. ನೀವು 1-2 ಬಾಯಲ್ಲಿ ಹಾಕ್ಕೊಂಡ್ರೆ ಅದು ನಿಮಗೆ ಅದ್ರದ್ದು ರುಚಿ ಇಡಿಸ್ಬೇಕು, ಆವಾಗ ಗರಂ ಅಂತ ಇರುತ್ತೆ, ಒಂಥರ ಚೆನ್ನಾಗಿ ಬರುತ್ತೆ, ಅದು ಇನ್ನೂ ತಿನ್ನಬೇಕಂತ ಅನಿಸ್ತಾ ಇರುತ್ತೆ. ಇದು ಹುರಿದಿರೋ ಸೂರ್ಯಕಾಂತಿ ತಿಂದಿದ್ದೀರಾ, ಆ ಥರ ಟೇಸ್ಟೇ ಕೊಡುತ್ತೆ ಸ್ವಲ್ಪ. ಇದು ಚೆನ್ನಾಗಿ ಹುರ್ಕೊಳ್ಳಿ, ಪಟ ಅಂತ ಸಿಡಿಯೋವರೆಗೂ ನೀಟಾಗಿ. ಕೈ ಬಿಡಬೇಡಿ, ಕೈ ಬಿಡೋದ್ರಿಂದ ತಳದಲ್ಲೇ ಅದು ಸಿಯೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀಟಾಗಿ ಹುರ್ಕೋಬೇಕು ಇದನ್ನ ನೋಡಿ. ಆಮೇಲಿಂದ ಸ್ಟವನ್ನು ಆಫ್ ಮಾಡಿಬಿಟ್ಟು ಸಂಪೂರ್ಣ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಇದನ್ನ. ಬಿಸಿ ಇದ್ದಾಗ ಇದು ರುಬ್ಬಾರ್ದು ನೋಡಿ, ಅಲ್ಲೇ ಹಳ್ಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತೆ. ನಾನು ಇವಾಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ.
ಆಫ್ ಮಾಡಿಬಿಟ್ಟು ಅದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ. ಹಾಗೆ ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ತಣ್ಣಗಾಗಲಿ ಬಿಡಿ. ನಿಮ್ಗೆ ಬೇಕು ಅಂತಂದರೆ ಖಾರದ ಪುಡಿ ಬದಲಿಗೆ ಒಣಮೆಣ್ಸಿಕಾಯಿ ಕೂಡ ಬಳಸ್ಕೋಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಅವನ್ನು ಕೂಡ ಬಾಣಲೆಯಲ್ಲೇ ಬೆಚ್ಚಗೆ ಮಾಡಿಕೊಂಡು ಬಳಸ್ಕೋಬೋದು. ನಿಮ್ಮ ಖಾರದ ಪುಡಿ ಬೇಡ ಅಂತಂದರೆ. ಇಲ್ಲ ಅಂತಂದರೆ ಖಾರದ ಪುಡಿ ಕೂಡ ಬಳಸ್ಕೋಬೋದು ನೀವು, ಏನು ತೊಂದರೆ ಇಲ್ಲ. ಖಾರದ ಪುಡಿದು ಕೂಡ ತುಂಬ ರುಚಿನೇ ಬರುತ್ತೆ, ಏನು ನಿಮ್ಗೆ ಅಂಥ ವ್ಯತ್ಯಾಸ ಆಗೋಲ್ಲ. ಬಟ್ ಮೆಣಸಿಕಾಯಿ ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ಮಾಡ್ಕೊಳ್ಳಿ. ನಾನಿಲ್ಲಿ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ. ನನಗೆ ಮತ್ತೆ ಮೆಣಸಿಕಾಯಿ ಎಲ್ಲ ಖಾಲಿ ಕೂಡ ಆಗಿತ್ತು, ಆಮೇಲೆ ಅಷ್ಟು ಟೈಮ್ ಕೂಡ ಇರಲಿಲ್ಲ ನನಗೆ. ಬಟ್ ಇದು ರುಚಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ರುಚಿನಲ್ಲಂತೂ ಯಾವುದೇ ರಾಜಿ ಇಲ್ಲ. ಕರಿಬೇವು ಕೂಡ ಇದನ್ನು ತೊಳೆದ್ಬಿಟ್ಟು ಒಣ ಬಟ್ಟೆಯಲ್ಲಿ ಒರೆಸಿ ಇದು ಸ್ವಲ್ಪ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಹಸಿ ಇತ್ತು ಅಂದರೆ ಜಾಸ್ತಿ ದಿನ ಇಡೋಕ್ಕೆ ಬರೋಲ್ಲ ಅಂತೇಳಿ, ಕೆಟ್ಟೋಗ್ಬಿಡುತ್ತೆ ಅಂತೇಳಿ. ನೀವು ಇದನ್ನು ಹಿಂಗೆ ಹೊರಗಡೆ ಬೇಕಾದರೆ ಒಂದು 15 ದಿನ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ನೀರೆಲ್ಲ ಬೀಳಬಾರ್ದು ಅಷ್ಟೇ. ನೀರಿನ ಹನಿ ಏನಾರು ಬಿದ್ದರೆ ಸ್ವಲ್ಪ ಇದಾಗುತ್ತೆ, ಅದು ಕೆಟ್ಟೋಗ್ಬಿಡುತ್ತೆ. ನಾನಿಲ್ಲಿ ಏನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹುರ್ಕೊಂಡಿರ್ತಕ್ಕಂಥ ಕುರಶನಿ ಹಾಕೋತಾ ಇದ್ದೀನಿ. ಆಮೇಲೆ ಜೀರಿಗೆ, ಆಮೇಲಿಂದ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಏನು ತೊಂದರೆ ಇಲ್ಲ, ರುಚಿ ಚೆನ್ನಾಗಿ ಬರುತ್ತೆ. ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು, ಖಾರದ ಪುಡಿ, ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಬಳಸ್ಕೊಳ್ಳಿ. ಬೆಲ್ಲ ನಾನಿಲ್ಲಿ ಫಸ್ಟ್ ಒಂದು ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅಂತೇಳಿ ಅದನ್ನು ಹಾಕಿದ್ದೀನಿ. ಇದು ಕರಿಬೇವು ಕೂಡ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಉಪ್ಪು ಅಷ್ಟು, ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಮೊದಲಿಗೆ ಕಡಿಮೆನೇ ಹಾಕ್ಕೊಳ್ಳಿ. ನಿಮ್ಗೆ ಆಮೇಲೆ ಬೇಕು ಅಂತ ಅನ್ನಿಸ್ತು ಅಂತಂದರೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೋಬೋದು ನೀವು. ನಾನಿಲ್ಲಿ ಉಪ್ಪನ್ನು ಮತ್ತೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಆವಾಗಲೇ ಹಾಕೋದು ಮರೆತುಬಿಟ್ಟೆ ಅನಿಸುತ್ತೆ. ಇವಾಗ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ. ಆಮೇಲೆ ಅದೇ ಹೇಳ್ದಲ್ವ, ಜಾಸ್ತಿ ಆದರೆ ಕಷ್ಟ, ಕಡಿಮೆ ಆದರೆ ಬೇಕಂದರೆ ಹಾಕ್ಕೊಂಡು ಇನ್ನೊಂದು ರೌಂಡ್ ಗರ ಅನ್ನಿಸ್ಕೋಬೋದು. ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ಅಂದರೆ 100ಕ್ಕೆ 100ರಷ್ಟು ನುಣ್ಣಗೆ ಬೇಡ, ಒಂದು 90% ಇದ್ದರೂ ಸಾಕು, ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ರೊಟ್ಟಿಗಳ ಜೊತೆ, ಚಪಾತಿಗಳ ಜೊತೆಗಂತೂ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ಕೆಲವೊಂದು ಸತಿ ಒಂದೇ ಒಂದು ಪಲ್ಯ ಮಾಡಿರ್ತೀವಿ, ಸ್ವಲ್ಪ ಪಲ್ಯ ಕಡಿಮೆ ಇರುತ್ತೆ, ಭಾಳ ಜನ ಇರ್ತೀವಿ, ಅಂಥ ಟೈಮ್ಗಳಿಗೆಲ್ಲ ಇದು ರುಚಿನೂ ಕೊಡುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಎಲ್ರಿಗೂ ಒಂಥರ ಖುಷಿನೂ ಆಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಿಮಗೆ ಗೊತ್ತೇ ಇದೆ, ನಮ್ಮ ಹಿರಿಯರು ಏನೆಲ್ಲ ನಮಗೆ ತೋರಿಸ್ಕೊಟ್ಟಿದ್ದಾರೆ ಆ ಎಲ್ಲ ಅಡುಗೆಗಳು ಕೂಡ ನಮಗೆ ಒಳ್ಳೆಯದೇ. ಆದರೆ ನಮಗೀಗ ಏನು ಮಾಡೋಕ್ಕಲ್ಲ, ಜೀವನ ಶೈಲಿ ಬದಲಾಗಿದೆ. ಕೆಲವೊಂದನ್ನು ಕೈ ಬಿಟ್ಟಿದ್ದೀವಿ. ಹಾಗಾಗಿ ತೀರಾ ಕೈ ಬಿಡೋದು ಬೇಡ. ಇವನ್ನೆಲ್ಲ ಕಲ್ತ್ಬಿಟ್ಟು ಮಾಡಿಕೊಂಡು ತಿಂದ್ಕೊಂಡು ಆರಾಮಾಗಿ ಚೆನ್ನಾಗಿರೋಣ. ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭರಾತ್ರಿ.